ಕೊನೆ ಕ್ಷಣದಲ್ಲೂ ನೀಟ್ ಪರೀಕ್ಷಾರ್ಥಿಗಳಿಗೆ ತಪ್ಪದ ಸಂಕಷ್ಟ. ಸೊಲ್ಲಾಪುರದ ಕಡೆಗೆ ಸಾಗ್ತಾ ಇದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ರೈಲು ಕೆಟ್ಟು ನಿಂತಿದೆ. ಈ ಕೆಟ್ಟು ನಿಂತ ರೈಲಿನಲ್ಲಿ ನೀಟ್ ಪರೀಕ್ಷಾರ್ಥಿಗಳಿದ್ದಾರೆ, ಕಂಗಾಲಾಗಿದ್ದಾರೆ. ಕೆಟ್ಟು ನಿಂತ ರೈಲಿಗೆ ಬದಲಿ ಟ್ರ್ಯಾಕ್ ಇಲ್ಲದೆ ಪರದಾಡ್ತಿದ್ದಾರೆ. ಕೊನೆಗೆ ರೈಲು ಬಿಟ್ಟು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ದೇಶದಾದ್ಯಂತ ಇವತ್ತು ನೀಟ್ ಮರುಪರೀಕ್ಷೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ 15 ನಿಮಿಷದ ತನಕ ಎಕ್ಸಾಮ್ ಇದೆ. 2 ಗಂಟೆಗೆ ಎಕ್ಸಾಮ್ ಅಂದ್ರೆ 1:30 ಒಳಗೆ ಪರೀಕ್ಷಾ ಸೆಂಟರ್ ಅನ್ನ ರೀಚ್ ಆಗಬೇಕು. ಬೇರೆ ಬೇರೆ ಕಡೆಯಿಂದ ಪರೀಕ್ಷೆ ಬರೆಯೋದಕ್ಕೆ ಅಂತ ಬರ್ತಾ ಇದ್ದ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬರ್ತಾ ಇದ್ದಂತಹ ರೈಲು ಕೆಟ್ಟು ನಿಂತಿದೆ. ರೈಲು ಬಿಟ್ಟು ಬೇರೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಸೊಲ್ಲಾಪುರದ ಕಡೆಗೆ ಸಾಗ್ತಾ ಇದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದು. ಕೊನೆ ಕ್ಷಣದಲ್ಲೂ ನೀಟ್ ಪರೀಕ್ಷಾರ್ಥಿಗಳಿಗೆ ತಪ್ಪದ ಸಂಕಷ್ಟ. ಸೊಲ್ಲಾಪುರದ ಕಡೆಗೆ ಸಾಗ್ತಾ ಇದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ರೈಲು ಕೆಟ್ಟು ನಿಂತಿದೆ. ಈ ಕೆಟ್ಟು ನಿಂತ ರೈಲಿನಲ್ಲಿ ನೀಟ್ ಪರೀಕ್ಷಾರ್ಥಿಗಳಿದ್ದಾರೆ, ಕಂಗಾಲಾಗಿದ್ದಾರೆ. ಕೆಟ್ಟು ನಿಂತ ರೈಲಿಗೆ ಬದಲಿ ಟ್ರ್ಯಾಕ್ ಇಲ್ಲದೆ ಪರದಾಡ್ತಿದ್ದಾರೆ. ಕೊನೆಗೆ ರೈಲು ಬಿಟ್ಟು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ದೇಶದಾದ್ಯಂತ ಇವತ್ತು ನೀಟ್ ಮರುಪರೀಕ್ಷೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ 15 ನಿಮಿಷದ ತನಕ ಎಕ್ಸಾಮ್ ಇದೆ. 2 ಗಂಟೆಗೆ ಎಕ್ಸಾಮ್ ಅಂದ್ರೆ 1:30 ಒಳಗೆ ಪರೀಕ್ಷಾ ಸೆಂಟರ್ ಅನ್ನ ರೀಚ್ ಆಗಬೇಕು. ಬೇರೆ ಬೇರೆ ಕಡೆಯಿಂದ ಪರೀಕ್ಷೆ ಬರೆಯೋದಕ್ಕೆ ಅಂತ ಬರ್ತಾ ಇದ್ದ ವಿದ್ಯಾರ್ಥಿಗಳಲ್ಲಿ ಕೆಲವರು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬರ್ತಾ ಇದ್ದಂತಹ ರೈಲು ಕೆಟ್ಟು ನಿಂತಿದೆ. ರೈಲು ಬಿಟ್ಟು ಬೇರೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಸೊಲ್ಲಾಪುರದ ಕಡೆಗೆ ಸಾಗ್ತಾ ಇದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.